ತಾವ್ ಹೇಳಿ ಹೌದು. ಅವರು ಕುರ್ಚಿಯಲ್ಲಿ ಕೂತ್ಕೊಂಡು ಅವರ ಕುರ್ಚಿನ ಎದ್ದಿಂತು ಪ್ರತಿಭಟನೆ ಮಾಡ್ಕೊಂಡು ಮಾತಾಡೋ ಮಾತುಗಳನ್ನ ಹೇಗೆ ಕಡ್ತುಕೊಡುತ್ತೆ ಮಾಡಬೇಕು. ಅದನ್ನ ಅಲೋ ಮಾಡ್ತೀನಿ. ಬಾಯಿ ಬಂದ ಮಾತಾಡಕ್ಕೆ ಈ ಹೌದು ಹೌದು. ನಾನು ಯಾವಾಗ ಕಡ್ತಲ್ಲಿ ಹೋಗ್ಬಾರ್ದು ಹೇಳಿದ್ಮೇಲೆ ಮಾಧ್ಯಮವರು ಕ್ಯಾಮರಾ ಮಾಡೋದು ಹೇಳಿ ನಾನು ಮಾಧ್ಯಮದವರು ನೋ ನನ್ನ ಹತ್ರ ಎಲ್ಲ ಗೈಡ್ಲೈನ್ಸ್ ಇದೆ, ನನ್ನ ಹತ್ರ ರೂಲ್ಸ್ ಇದೆ, ನಿಮ್ಗೆ ಕಳ್ಸ್ಕೊಡ್ತೀನಿ. ನಿಮ್ಗೆ ನೀವು ಬಾಯಿ ಬಂದಂಗೆ ಸಭಾಪತಿಗಳು ನಿಯಮಾವಳಿಗಳ ಪ್ರಕಾರನೇ ಹೇಳಿದ್ದಾರೆ. ಸದನದಲ್ಲಿ ಇಲ್ಲದವರ ಹೆಸರನ್ನು ನೀವು ಉಲ್ಲೇಖ ಮಾಡಿ ಅವ್ರ ಮೇಲೆ ಆರೋಪ ಮಾಡಿದ್ರೆ ಅದೆಷ್ಟು ಸರಿ? ಅವ್ರಿಗೆ ಇಂಥವನು ಯಾಕೆ ಮಾತಾಡ್ಬೇಕು? ನಿಮ್ಗೆ ಮಾತಾಡಿ ಅಂತ ಹೇಳಿದ್ರೆ ಮಾತಾಡಿ. ಹೋಗ್ಬಿಡಿ ನೀವು ಬಿಡಿ. ನಾನು ಹೇಳಕ್ ಕೇಳಿ ಇಲ್ಲಿ ಎಲ್ಲಿವರೆಗೂ ನಿಮ್ಮ ಲ್ಯಾಂಗ್ವೇಜ್ ಸರಿ ಇಲ್ಲ ಅಲ್ಲಿವರೆಗೂ ನಾನು ವಿ ಆರ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್ ದಿಸ್. ಈ ಹೌಸ್ ಅಲ್ಲಿ ಮಕ್ಕಳು ಬಂದು ಕೂತ್ಕೊಳ್ತಾರೆ. ಇದನ್ನ ಕಲ್ಸೋದು ನಾವು ಅವ್ರಿಗೆ? ಇದೇನ ಕಲ್ಸೋದು ನಾವು? ಹಠ ಮಾಡ್ತಾರಲ್ಲ. ನೀವು ಬಾಯಿ ಬಂದು ಮಾತಾಡಬೇಡಿ, ನೀವು ಚರ್ಚೆ ಮಾಡಿ ಚರ್ಚೆ. ನಿಮಗೆ ಧೈರ್ಯ ಚರ್ಚೆ ಮಾಡಿ. ಚರ್ಚೆ ಮಾಡಕ್ಕೆ ಬಂದಿ ನೋಡ್ತಾ ಇದ್ದಾರೆ. ಒಂದು ಪ್ರಶ್ನೆ ಇಲ್ಲ, ಒಂದು ಕ್ವಾಲಿಫಿಕೇಶನ್ ಇಲ್ಲ, ಒಂದು 3 ಓದಿಲ್ಲ. ಸಭಾಪತಿಗಳು ನನ್ನ ತಗೊಳ್ತಕ್ಕಂಥ ನಿರ್ಣಯ ಸರಿಯಾಗಿದೆ. ಈ ಸದನದಲ್ಲಿ ಏನಾದರೂ ಚರ್ಚೆ ಆಗ್ಬೇಕಂದ್ರೆ ನಿಯಮಾವಳಿಯ ಚೌಕಟ್ಟಿನಲ್ಲಿ ಚರ್ಚೆ ಆಗ್ಬೇಕು. ಮನಸ್ಸಿಗೆ ಬಂದಿದ್ದೆಲ್ಲ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ತಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಸರಿಯಾಗಿದೆ. ಅವ್ರೇನಾದ್ರೂ ನಿಯಮದಲ್ಲಿ ಚರ್ಚೆ ಮಾಡಿದ್ರೆ ಮಾಡಿ ನಾವು ಮಾಡ್ತಾ ಇರ್ತೀವಿ. ಆದ್ರಿಂದ ಅದಕ್ಕೇನು ಯೋಚನೆ ಮಾಡ್ಬೇಕಾದಿಲ್ಲ. ವಿರೋಧ ಪಕ್ಷದ ನಾಯಕ ತಾವು ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಕೆಟ್ಟ ಪ್ರಚಾರ ಆಗ್ತಾ ಇದೆ ಅಂತ ಹೇಳಿ. ಈ ಸದನದಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಸದನದ ನಿಯಮಾವಳಿ ಒಳಗಿರ್ತಕ್ಕಂಥ ವಿಚಾರದಲ್ಲಿ ನೀವೇನೇ ವಿಚಾರ ಮಂಡಿಸಿದ್ರೆ ಅದ್ರಲ್ಲಿ ಚರ್ಚೆ ಆಗ್ಬೇಕು. ಯಾವುದೇ ವಿಚಾರ ಮಂಡಿಸದೆ ನೀವು ಮನಸ್ಸಿಗೆ ಬಂದಿದ್ದು ಚರ್ಚೆ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ? ಈ ಸದನದ ಗೌರವ ಉಳಿಸ್ಬೇಕು. ಈ ಸದನದ ಗೌರವ ಉಳಿಸ್ಬೇಕು. ತಾವು ಚರ್ಚೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ತಾವು ಘೋಷಣೆ ಕೂಗ್ತಾ ಇದ್ದೇನು? ಹೌದು, ಭ್ರಷ್ಟಾಚಾರದ ಆರೋಪ ಇದೆ. ಚರ್ಚೆ ಆಗಲಿ, ಕೊಡಿ. ನಿಯಮದ ಮೂಲಕ ಕೊಡಿ. ಚರ್ಚೆ ಆಗಲಿ. ಚರ್ಚೆ ಆಗಲಿ. ಸಿಎಂ ಅವ್ರ ಹೆಸರು ಹೇಳಿ ಅಂತೇಳಿ ಸುಳ್ಳಾದರೆ ಸಿಎಂ ಹೆಸರು ಹೇಳಿ ಸುಳ್ಳಾದ್ರೆ ಸಿಎಂ ಅವ್ರ ಎಸ್ಪಿಕೆ ಮಾಡಿ ಅಂತ ಹೇಳಿ ಸುಳ್ಳ. ಆಯ್ತು, ತಂದೆಯವರೇ ಹೇಳಿರೋದು. ಅವರು ಇದೇ ಸದ್ಯದಲ್ಲಿ ಹೇಳಿದ್ದಾರೆ. ಇದೇ ಸದ್ಯದಲ್ಲಿ ಇದ್ದಿದ್ರೆ ಅವರು ಕೂಡ ಡಿಫೆಂಡ್ ಮಾಡ್ಕೋತಾರೆ. ಈ ರೀತಿ ಹಲವು ಖಾತೆಗಳು ಹೋಗಿದೆ ಅಂತ ತಂದೆಯವರ ಮುಖ್ಯಮಂತ್ರಿಗಳಾಗಿದ್ದಾಗ ಈ ವಿಷಯದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಹಣ ಹೋಗಿಲ್ಲ. ನಿಮ್ಮ ಇಡಿಯವರು ನಮ್ಮ ಎಕ್ಸಿಎಂ ಅವ್ರಿಗೆ ಇಂಪ್ಲಿಕೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳಿಗೆ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಹೆಸರು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳ ಹೆಸರು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇದು ತನಿಖೆ ಫೇರ್ ಆಗಿದೆ ಅಂತ ಒಪ್ಕೋಬೇಕಾ? ಶಿವಕುಮಾರ್ ಕೊಡ್ತೀನಿ. ಅಲ್ಲ ಬಿಡಿ, ಶಿವಕುಮಾರ್ ಕೊಡ್ತೀನಿ. ಇದು ಮಾನ್ಯ ಸಭಾಪತಿಗಳೇ, ಒಂದು ನಿಮಿಷ. ಮಾನ್ಯ ಸಭಾಪತಿಗಳೇ, ಇವತ್ತು ಒಂದು ನಿಮಿಷ ದಯಮಾಡಿ ವಿರೋಧ ಪಕ್ಷದಲ್ಲಿ ಒಂದು ನಿಮಿಷ. ಕಿಶೋರ್ ಪ್ರಸಾದ್ ಒಂದು ನಿಮಿಷ. ಇವತ್ತು ಒಂದು ನಿಮಿಷ. ಮಾನ್ಯ ಸಭಾಪತಿಗಳೇ, ಇವತ್ತು ನಾನು ಎಲ್ಲಾ ವಿರೋಧ ಪಕ್ಷದವರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ದಯಮಾಡಿ ಎಲ್ಲ ಸ್ನೇಹಿತರು ಒಂದು ನಿಮಿಷ. ಸಭಾಪತಿಗಳೇ, ನಾನು ಎಲ್ಲ ಸದಸ್ಯರಲ್ಲಿ ಗೌರವಾನ್ವಿತ ಎಲ್ಲ ಸದಸ್ಯರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಇದು 4 ದಿನ ಆಗಿದೆ ಸಭಾಪತಿಗಳೇ. ನಾವು ಸಾಯಂಕಾಲ ಹೋಗೋದು, ಬೆಳಿಗ್ಗೆ 130 ಕಿಲೋಮೀಟರ್ ನಾವು ಬರೋದು. ನಮ್ಮ ಮನೆಗಳಲ್ಲಿ ಇವತ್ತು ಬೆಳಿಗ್ಗೆ ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು ಏನಕ್ಕೆ ಇಷ್ಟೊಂದು ಓದ್ಕೊಂಡು ಹೋಗ್ತಾ ಇದ್ದೇನೆ, ಕೆಲ್ಸವಿಲ್ವ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಈ ಪರಿಸ್ಥಿತಿ ನಮಗೆ ಬಂದಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ,
ಏನು ವಿಚಾರಗಳಿದಾವೆ ನಮ್ಮ ಹಿರಿಯರಾದಂತ ಹರಿಪ್ರಸಾದ್ ಅವರು ಹೇಳಿದಂಗೆ ಇಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ರೆಡಿ ಇದೀವಿ, ಗಂಟೆ ಚರ್ಚೆ ಮಾಡೋಣ, ಏನಿಲ್ಲ. ಅವ್ರಿಗೆ ಇದನ್ನ ಕೈ ಬಿಡ್ಬೇಕಂತ ಹೇಳಿ ಸಭಾಪತಿಗಳ ತಮ್ಮಲ್ಲಿ ಒಂದು ಮನವಿ. ಇವತ್ತು ಈ ನಾಡು ಕಂಡ ಬಹಳ ಪ್ರಬುದ್ಧ ರಾಜಕಾರಣಿ ಒಂದು ಸಾಮಾಜಿಕ ಅಧಿಕಾರದ ಒಂದು ಪರ್ವಕ್ಕೆ ತಗೊಂಡೋಗಿ ಯಾರು ಧ್ವನಿ ಇಲ್ಲದೆ ಇರೋರು, ಚಡ್ಡಿ ಇಲ್ಲದೆ ಇರೋರು, ಬಡವರು, ಇವತ್ತು ಭೂಮಿ ಇಲ್ಲದೆ ಇರೋರು ಇವತ್ತು ಹೌಸ್ ಬರಕ್ಕೆ, ವಿಧಾನಸಭೆಗೆ ಬರಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಕ್ರಾಂತಿಕಾರಿಯಾದಂತ ಒಂದು ಬದಲಾವಣೆ ತಂದಂತ ಡಿ ದೇವರಾಜ ಅವರದ್ದು ಇವತ್ತು ಜನ್ಮದಿನ. ಹಂಗಾಗಿ ತಮ್ಮಲ್ಲೊಂದು ಮನವಿ, ನನಗೆ ನೀವು ಮಾತಾಡ್ಕೊಳ್ಳಕ್ಕೆ ನಮ್ಮೆಲ್ಲರಿಗೂ ಈ ಸಾಮಾಜಿಕ ನ್ಯಾಯ ಆವತ್ತಿನ ಕಾಲದಲ್ಲಿ ಹೆಂಗಿತ್ತು, ಇವತ್ತು ಕಾಂಗ್ರೆಸ್ ಸರ್ಕಾರದ ಸಿದ್ಧಾಂತ ಎಲ್ಲವರೆಗೂ ನಮ್ಮನ್ನು ತಂದಿದೆ, ನಾವು ಏನೇನು ಮಾಡ್ಕೊಂಡ್ ಬಂದಿದ್ದೀವಿ ಅನ್ನೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ನಾವು ಇದನ್ನ ಪ್ರೆಸೆಂಟ್ ಮಾಡೋದಕ್ಕೆ. ಯಾಕಂದ್ರೆ ಇವತ್ತು ಇಬ್ಬರು ಮಹನೀಯರದ್ದು ಬರ್ತಡೇ ಇವತ್ತು, ಒಂದು ರಾಜೀವ್ ಗಾಂಧಿ ಅವ್ರದ್ದು, ಒಂದು ಡಿ ದೇವರಾಜ ಅರಸು ಅವ್ರದ್ದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಸಭಾಪತಿಗಳೇ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.